ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ವೀಡಿಯೋದಲ್ಲಿ ನಾವು UGC ನೆಟ್ಟಲ್ಲಿ ಕೇಳಿರ್ತಕ್ಕಂಥ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ನ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಈ ಒಂದು ವೀಡಿಯೋದಲ್ಲಿ ನಾವು KCETನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಇದು KCET 2013ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಏನು ಕೇಳಿದರೆ, ಇಫ್ KCET 2011 is coded as LUHX 3122, then how tree 4233 will be coded. ಅಂದರೆ KCET 2011ನ LUHX 3122 ಇಂದ ಕೋಡ್ ಮಾಡಿದರೆ ಟ್ರೀ 4233ನ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದರಿಂದ ಕೋಡ್ ಮಾಡ್ಬೋದು ಅಂತೇಳಿ ಕೇಳ್ತಿದ್ದಾರೆ. ಫಸ್ಟ್ ಅವ್ರು ನಮಗೇನು ಕೊಟ್ಟಿದ್ದಾರೆ, KCET 2011ನ LUHX 3122 ಇಂದ ಕೋಡ್ ಮಾಡಿದ್ದಾರೆ. ನಾವಿವಾಗ ಅವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ ಅಂತೇಳಿ ಫಸ್ಟು ನೋಡ್ತಾ ಹೋಗೋಣ. ಕೆಯಿಂದ ಎಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ? ಕೆಯಿಂದ ಎಲ್ಲಿಗೆ +1 ನಂಬರ್ ಡಿಫ್ರೆನ್ಸ್ ಇದೆ. ಅಂದರೆ ಕೆನ ಒಂದು ಲೆಟ್ರಿಗೆ +1 ಮಾಡಿದರೆ ಏನು ಬರುತ್ತೆ? ಎಲ್ ಬರುತ್ತೆ. ಅದೇ ಥರ ಎಸ್ಸಿಂದ ಯುಗೆ ಎಷ್ಟಿದೆ? ಎಸ್ಸಿಂದ ಯುಗೆ +2 ನಂಬರ್ ಡಿಫ್ರೆನ್ಸ್ ಇದೆ. ಆದರೆ ಎಸ್ಸಿಗೆ +2 ಮಾಡಿದರೆ ಏನು ಬರುತ್ತೆ? ಯು ಬರುತ್ತೆ. ಅದೇ ಥರ ಇಯಿಂದ ಹೆಚ್ಚಿಗೆ ಎಷ್ಟಿದೆ? +3 ಡಿಫ್ರೆನ್ಸ್ ಇದೆ. ಅದೇ ಥರ ಟಿಯಿಂದ ಎಕ್ಸ್ಗೆ +4 ನಂಬರ್ ಡಿಫ್ರೆನ್ಸ್ ಇದೆ. ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಪ್ರತಿಯೊಂದು ನಂಬರ್ಗೆ +1 ಮಾಡಿದರೆ ಈ ನಂಬರ್ ಬರುತ್ತೆ. ಅಂದರೆ ಇದು ಯಾವ ಥರ ಕೋಡ್ ಮಾಡಿದ್ದಾರೆ ಅಂತೇಳಿ ನಮಗೆ ಇವಾಗ ಗೊತ್ತಾಯಿತು. ಫಸ್ಟ್ ಒಂದು ಲೆಟ್ರಿಗೆ +1, ಸೆಕೆಂಡ್ ಲೆಟ್ರಿಗೆ +2, ಥರ್ಡ್ ಲೆಟ್ರಿಗೆ +3, ಫೋರ್ತ್ ಲೆಟ್ರಿಗೆ +4ನ ಮಾಡಿ ಈ ಒಂದು ಕೋಡಿಂಗ್ನ ಕೋಡ್ ಮಾಡಿದ್ದಾರೆ. ಅದೇ ಥರ ಅವ್ರು ನಮಗೆ ಕೇಳಿರೋದೇನು, ಟ್ರೀ 4233 ಇದನ್ನು ಯಾವುದರಿಂದ ಕೋಡ್ ಮಾಡ್ಬೋದಂತ. ಇದೇ ಥರ ಟಿಗೆ +1 ಮಾಡಿದರೆ ಯಾವ ಲೆಟ್ರ್ ಬರುತ್ತೆ? ಟಿಗೆ +1 ಮಾಡಿದರೆ ಯು ಬರುತ್ತೆ. ಅದೇ ಥರ ಆರಿಗೆ +2 ಮಾಡಿರೋದು ಬರುತ್ತೆ. ಆರಿಗೆ +2 ಮಾಡಿದರೆ ಟಿ ಬರುತ್ತೆ. ಅದೇ ಥರ ಈಗೆ +3 ಮಾಡಿರೋದು ಬರುತ್ತೆ, ಎಚ್ ಬರುತ್ತೆ. ಮತ್ತು ಅದೇ ಥರ ಈಗೆ +4 ಮಾಡಿರೋದು ಬರುತ್ತೆ, ಐ ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ ನಂಬರಿಗೂ +1 ಮಾಡಿದರೆ ಯಾವ ನಂಬರ್ ಬರುತ್ತೆ? 4 +1 ಮಾಡಿದ್ರೆ 5, 3, 4, 4. ನಮ್ದು ಆನ್ಸರ್ ಏನಾಗುತ್ತೆ? UTHI 5344. ಈ ಒಂದು ಆನ್ಸರು ನಮ್ಮ ಆಪ್ಷನ್ಗಳಲ್ಲಿ ಇಲ್ಲ. ಸೊ ಇದು KCET 2013ರಲ್ಲಿ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿತ್ತು. ಸೊ ನಮ್ದು ಆನ್ಸರ್ ಏನಾಗುತ್ತೆ? UTHI 5344. ಆಪ್ಷನ್ ಎಯಲ್ಲಿ UTHH 5344 ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಚ್ ಏನಾಗಬೇಕು? ಇದು ಐ ಆಗಬೇಕು. ಸೊ ಅಂದರೆ ನಮ್ದು ಆಪ್ಷನ್ ಯಾವುದು ಕರೆಕ್ಟು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ KCET 2014ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಕ್ವಶನ್ ಏನು ಕೊಟ್ಟಿದ್ದಾರೆ? ಇಫ್ GZWRF is coded as BURMA, then how LJWRFSD will be coded. GZWRFನ BURMA ಇಂದ ಕೋಡ್ ಮಾಡಿದ್ದಾರೆ. ಅದೇ ಥರ LJWRFSDನ ಯಾವ ಒಂದು ಲೆಟರ್ಸಿಂದ ಕೋಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ ಅಂತೇಳಿ ಫಸ್ಟ್ ನಾವು ನೋಡ್ತಾ ಹೋಗೋಣ. ಅವ್ರೇನು ಕೊಟ್ಟಿದ್ದಾರೆ? GZWRF ಇದನ್ನು ಯಾವುದೋ ಒಂದು ಲೆಟ್ರ್ ಕೋಡ್ ಮಾಡಿದ್ದಾರೆ, BURMAಗೆ ಕೋಡ್ ಮಾಡಿದ್ದಾರೆ. ನಾವಿವಾಗ ಏನು ನೋಡೋಣ, ಜಿ ಇಂದ ಬಿಗೆ ಎಷ್ಟು ಲೆಟರ್ಸ್ ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಜಿ ಇಂದ ಬಿಗೆ ಎಷ್ಟು ಲೆಟರ್ಸ್ ಡಿಫ್ರೆನ್ಸ್ ಇದೆ? 1, 2, 3, 4, 5 ಅಂದರೆ -5. 5 ಲೆಟರ್ನ ಹಿಂದಕ್ಕೆ ಬಂದರೆ ಏನು ಬರುತ್ತೆ? ಬಿ ಬರುತ್ತೆ. ಸೊ ಜಿ ಇಂದ ಬಿಗೆ ಎಷ್ಟು ಡಿಫ್ರೆನ್ಸ್ ಇದೆ? -5. ಅದೇ ಥರ ಜಡ್ಡಿಂದ ಇವಿಗೆ ಎಷ್ಟಿದೆ? ಜಡ್ಡಿಂದ ಇವಿಗೆ 1, 2, 3, 4, 5. ಜಡ್ಡಿಂದ ಇವಾಗೂ -5 ಡಿಫ್ರೆನ್ಸ್ ಇದೆ. ಅದೇ ಥರ ಡಬ್ಲ್ಯೂ ಇಂದ ಆರ್ಗೆ 1, 2, 3, 4, 5. ಸೇಮ್ ಡಬ್ಲ್ಯೂ ಇಂದ ಆರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ? -5 ಡಿಫ್ರೆನ್ಸ್ ಇದೆ. ಅದೇ ಥರ ಆರಿಂದ ಎಮ್ಗೆ 1, 2, 3, 4, 5. ಸೇಮ್ ಆರಿಂದ ಎಮ್ಗೆ ಎಷ್ಟಿದೆ? -5 ಡಿಫ್ರೆನ್ಸ್ ಇದೆ.
ಅದೇ ಥರ ಎಫಿಂದ ಎಗೆ 1 2 3 4 5 ಸೇಮ್ ಇದಕ್ಕೆ ಎಷ್ಟಿದೆ -5 ಡಿಫ್ರೆನ್ಸ್ ಇದೆ. LJWRF SD ಈ ಒಂದು ಲೆಟರ್ಸಿಗೆ ಪ್ರತಿಯೊಂದು ಲೆಟರ್ಸಿಗೂ -5 ಮಾಡಿದರೆ ಬರ್ತಕ್ಕಂಥ ಲೆಟ್ರಿಂದ ನಾವೇನು ಮಾಡ್ಬೇಕು, ಈಗ ಕೋಡ್ ಮಾಡ್ತಾ ಹೋಗೋಣ. ಎಲ್ಲಿಂದ -5 ಮಾಡಿದರೆ ಯಾವ ನಂಬರ್ ಬರುತ್ತೆ ನೋಡೋಣ. ಎಲ್ಲಿಂದ -5 ಮಾಡಿದರೆ ಯಾವ ಲೆಟ್ರ್ ಬರುತ್ತೆ, ಎಲ್ಲಿದೆ 1 2 3 4 5 ಯಾವ ಲೆಟ್ರ್ ಬರುತ್ತೆ, ಜಿ ಬರುತ್ತೆ. ಅದೇ ಥರ ಜೆಯಿಂದ -5 ಮಾಡಿದರೆ ಯಾವ ಲೆಟ್ರ್ ಬರುತ್ತೆ, 1 2 3 4 5 ಇ ಬರುತ್ತೆ. ಅದೇ ಥರ ಡಬ್ಲ್ಯೂಯಿಂದ -5 ಮಾಡಿದರೆ ಯಾವ ಲೆಟ್ರ್ ಬರುತ್ತೆ, 1 2 3 4 5 ಆರ್ ಬರುತ್ತೆ. ಅದೇ ಥರ ಆರಿಂದ ಮಾಡಿದ್ರೆ ಯಾವ ಲೆಟ್ರ್ ಬರುತ್ತೆ, 1 2 3 4 5 ಎಮ್ ಬರುತ್ತೆ. ಅದೇ ಥರ ಎಫಿಂದ ಮಾಡಿದರೆ ಯಾವ ಲೆಟ್ರ್ ಬರುತ್ತೆ, 1 2 3 4 5 ಎ ಬರುತ್ತೆ. ಅದೇ ಥರ ಎಸ್ಸಿಂದ ಮಾಡಿದರೆ ಯಾವ ಲೆಟ್ರ್ ಬರುತ್ತೆ, 1 2 3 4 5 ಎನ್ ಬರುತ್ತೆ. ಅದೇ ಥರ ಡಿಯಿಂದ ಮಾಡಿದರೆ ಯಾವ ಲೆಟ್ರ್ ಬರುತ್ತೆ, 1 2 3 4 5 ಎರಡು ಬರುತ್ತೆ. ಯಾವ ಲೆಟ್ರ್ ಬರುತ್ತೆ, ವೈ ಬರುತ್ತೆ. ಸೊ ನಮ್ದು ಆನ್ಸರ್ ಏನಾಗುತ್ತೆ, ಜರ್ಮನಿ ಇಸ್ ದ ಆನ್ಸರ್. ಸೊ ಇದರಲ್ಲಿ ನಮ್ಮ ಆಪ್ಷನ್ ಯಾವ್ದು ರೈಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಕೆಸೆಟ್ 2015 ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಏನು ಕೇಳಿದರೆ, ಇಫ್ ನೇಮ್ ಈಸ್ ಕೋಡೆಡ್ ಎಸ್ 13261422 ದೆನ್ ಹೌ ಟೀಮ್ ವಿಲ್ ಬಿ ಕೋಡೆಡ್. ಅಂದರೆ ನೇಮ್ ಅನ್ನೋ ಒಂದು ವರ್ಡನ್ನು ಈ ನಂಬರ್ಸಿಂದ ಕೋಡ್ ಮಾಡಿದ್ದಾರೆ. ಅದೇ ಥರ ಟೀಮ್ ಅನ್ನೋ ಒಂದು ವರ್ಡನ್ನು ಯಾವ ನಂಬರಿಂದ ಕೋಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಇವಾಗ ಅವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಏನು, ನೇಮನ್ನು ಯಾವ ಒಂದು ನಂಬರ್ಸಿಂದ ಕೋಡ್ ಮಾಡಿದ್ದಾರೆ, 13261422 ಇದು ಯಾವ ಥರ ಇದೆ ಈಗ ನೋಡಿ ತಗೋಣ. ಎನ್ನಿಗೆ ನಾವು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡಲ್ಲಿ ನಂಬರ್ಸ್ ಕೊಟ್ಟರೆ ಯಾವ ನಂಬರ್ ಬರುತ್ತೆ ನೋಡೋಣ. ಎನ್ನನ್ನು ಒಂದು ಲೆಟ್ರಿಗೆ ಫಾರ್ವರ್ಡಿಂದ ನಾವು ನಂಬರ್ ಕೋಡಿಂಗ್ ಮಾಡಿದ್ರೆ ಏನು ಬರುತ್ತೆ, 14 ಬರುತ್ತೆ. ಬ್ಯಾಕ್ವರ್ಡಿಂದ ಕೋಡಿಂಗ್ ಮಾಡಿದರೆ 13 ಬರುತ್ತೆ. ಅಂದರೆ ನಮಗಿಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗಲ್ಲಿ ಏನಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗಲ್ಲಿ 13 ಇದೆ. ಅಂದರೆ ಎನ್ನಿಗೆ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ದಾರೆ. ಅದೇ ಥರ ಹೇಗೆ ಏನು ಮಾಡಿದರೆ 26, ಹೇಗೆ ಫಾರ್ವರ್ಡಿಂದ ಕೋಡ್ ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. ಅದೇ ಥರ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ ಏನು ಬರುತ್ತೆ 26 ಬರುತ್ತೆ. ಸೊ ಏನು ಮಾಡಿದರೆ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ದಾರೆ. ಅದೇ ಥರ ಎಮ್ಮನ್ನು ಏನು ಮಾಡಿದ್ದಾರೆ ಬ್ಯಾಕ್ವರ್ಡಿಂದ 14ಗೆ ಕೋಡ್ ಮಾಡಿದ್ದಾರೆ. ಏನು ಬ್ಯಾಕ್ವರ್ಡಿಂದ 22ಗೆ ಕೋಡ್ ಮಾಡಿದ್ದಾರೆ. ಇವಾಗ ಅವ್ರು ಕೊಟ್ಟಿರ್ತಕ್ಕಂಥ ವರ್ಡ್ ಯಾವುದು, ಟೀಮ್. ಇವಾಗ ನಾವು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಂಬರ್ಗೂ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದರೆ ಬರ್ತಕ್ಕಂಥ ಆನ್ಸರ್ ಏನಾಗುತ್ತೆ, ಈ ಕ್ವಶನ್ನ ಆನ್ಸರ್ ಆಗುತ್ತೆ. ಟೀನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದರೆ ಏನು ಬರುತ್ತೆ, ಟೀನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದರೆ 7 ಬರುತ್ತೆ. ಟೀನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ ಏನು ಬರುತ್ತೆ 7 ಬರುತ್ತೆ. ಅದೇ ಥರ ಈನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ ಏನು ಬರುತ್ತೆ, ಈನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ 22 ಬರುತ್ತೆ. ಈನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ 22 ಬರುತ್ತೆ. ಈನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ ಏನು ಬರುತ್ತೆ 26 ಬರುತ್ತೆ. ಅದೇ ಥರ ಎಮ್ನ ಬ್ಯಾಕ್ವರ್ಡಿಂದ ಕೋಡ್ ಮಾಡಿದ್ರೆ ಏನು ಬರುತ್ತೆ 14 ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಕೆಸೆಟ್ 2016 ಕೇಳಿರ್ತಕ್ಕಂಥ ಒಂದು ಕ್ವಶನ್. ಏನು ಕೊಟ್ಟಿದ್ದಾರೆ, ಇಫ್ ಪರ್ಸ್ನಾಲಿಟಿ ಈಸ್ ಕೋಡೆಡ್ ಆಸ್ QF ST PO BM JUZ ಹೌ ವರ್ಲ್ಡ್ ಬಿಹೇವಿಯರ್ ಕೋಡೆಡ್. ಅಂದರೆ ಪರ್ಸ್ನಾಲಿಟಿನ ಈ ಲೆಟರ್ಸಿಂದ ಕೋಡ್ ಮಾಡಿದರೆ ಬಿಹೇವಿಯರ್ ಅನ್ನೋ ಒಂದು ವರ್ಡನ್ನು ಯಾವ ಲೆಟರ್ಸಿಂದ ಕೋಡ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ ಫಸ್ಟ್ ನೋಡೋಣ.
ಅವ್ರೇನು ಕೊಟ್ಟಿದ್ದಾರೆ, ಪರ್ಸ್ನಾಲಿಟಿ. ಪರ್ಸ್ನಾಲಿಟಿನ ಯಾವುದರಿಂದ ಕೋಡ್ ಮಾಡಿದ್ದಾರೆ, QF STP OVM JUZ. ಅಂದರೆ P ಇಂದ Q, E ಇಂದ F, R ಇಂದ S. ಇವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ, P ಇಂದ Q. P ಇಂದ Q ಬರೋಕ್ಕೆ ನೋಡೋಕು +1 ಅಂದರೆ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ Q. ಅದೇ ಥರ E ಇಂದ F, E ಇಂದ Fನ ಏನು ಮಾಡಿದ್ದಾರೆ, E ಇಂದ ನೆಕ್ಸ್ಟ್ ಟರ್ಮ್ Fಗೆ ಕೋಡ್ ಮಾಡಿದ್ದಾರೆ. ಮತ್ತು Rನ Sಗೆ ಕೋಡ್ ಮಾಡಿದ್ದಾರೆ. ಅದೇ ಥರ Sನ T ಕೋಡ್ ಮಾಡಿದ್ದಾರೆ. ಓನ ಅದರ ನೆಕ್ಸ್ಟ್ ಟರ್ಮ್ Pಗೆ ಕೋಡ್ ಮಾಡಿದ್ದಾರೆ. ಎನ್ನನ್ನು ಅದರ ನೆಕ್ಸ್ಟ್ ಟರ್ಮ್ Oಗೆ ಕೋಡ್ ಮಾಡಿದ್ದಾರೆ. ಎ ಇಂದ ಅದರ ನೆಕ್ಸ್ಟ್ ಟರ್ಮ್ Bಗೆ ಕೋಡ್ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕೋಡಿಂಗ್ ಯಾವ ಥರ ಇದೆ, ಆ ಲೆಟರ್ನ ನೆಕ್ಸ್ಟ್ ಟರ್ಮಿಗೆ ಏನು ಮಾಡಿದ್ದಾರೆ, ಕೋಡ್ ಮಾಡಿದ್ದಾರೆ. ಸೊ ಅವ್ರು ನಮಗೆ ಇವಾಗ ಕೇಳಿರ್ತಕ್ಕಂಥ ಕೋಡಿಂಗ್ ಏನು, ಬಿಹೇವಿಯರ್. ಅಂದರೆ ಬಿ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ ಯಾವುದು, ಸಿ. ಇ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ ಯಾವುದು, ಎಫ್. ಅದೇ ಥರ ಎಚ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ ಯಾವುದು, ಐ. ಅದೇ ಥರ ಎ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ ಯಾವುದು, ಬಿ. ಅದೇ ಥರ ವಿ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ ಯಾವುದು, ಡಬ್ಲ್ಯೂ. ಐ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಲೆಟ್ರ್ ಯಾವುದು, ಜೆ. ಅದೇ ಥರ ಓ ಆದಮೇಲೆ ಪಿ ಬರುತ್ತೆ, ಯು ಆದಮೇಲೆ ವಿ ಬರುತ್ತೆ, ಆರ್ ಆದಮೇಲೆ ಎಸ್ ಬರುತ್ತೆ. ಸೊ ನಮ್ದು ಆನ್ಸರ್ ಏನಾಗುತ್ತೆ, CF IB WJ PVS. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಒಂದು ಕ್ವಶನು KCET 2017 ಕೇಳಿರ್ತಕ್ಕಂಥ ಒಂದು ಕ್ವಶನ್. ಏನು ಕೇಳಿದ್ದಾರೆ, ಇನ್ ಎ ಕೋಡ್ ಹೌಸ್ ಈಸ್ ರಿಟನ್ ಆಸ್ INVRF. ಹೌ ಈಸ್ ಕ್ರೌಡ್ ರಿಟನ್ ಇನ್ ದಿ ಕೋಡ್. ಸೇಮ್ ಏನು, ಹೌಸ್ ಅನ್ನೋ ಒಂದು ವರ್ಡಿಗೆ INVRF ಇಂದ ಕೋಡ್ ಮಾಡಿದ್ದಾರೆ. ಅದೇ ಥರ ಕ್ರೌಡ್ ಅನ್ನೋ ಒಂದು ವರ್ಡಿಗೆ ಯಾವ ಲೆಟರ್ಸಿಂದ ಕೋಡ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಏನು, HOUS ಹೌಸ್, ಅದಕ್ಕೆ ಯಾವ ಒಂದು ಲೆಟರ್ಸಿಂದ ಕೋಡ್ ಮಾಡಿದ್ದಾರೆ, INVRF ಇಂದ ಕೋಡ್ ಮಾಡಿದೆ. ಇವಾಗ ಈ ಕೋಡಿಂಗ್ ಯಾವ ಥರ ಇದೆ, ಹೆಚ್ಚಿಂದ ಐ ಬರೋಕ್ಕೆ ಏನಾಗಬೇಕು, ನೆಕ್ಸ್ಟ್ ಟರ್ಮ್ ಹೆಚ್ಚಿಂದ +1 ಟರ್ಮ್ ಏನಾಗುತ್ತೆ, ಐ ಬರುತ್ತೆ. ಅಂದರೆ ಎಚ್ ಆದಮೇಲೆ ಬರ್ತಕ್ಕಂಥ ಟರ್ಮ್ ಯಾವುದು, ಐ. ಅದೇ ಥರ ಓ ಇಂದ ಏನು ಬರೋಕ್ಕೆ ಏನು ಮಾಡ್ಬೇಕು, ಇಲ್ಲಿ ಓ ಇಂದ ಏನು ಬರ್ಬೇಕಾದ್ರೆ ಅದ್ರ ಹಿಂದಿನ ಟರ್ಮ್ ಏನು, ಓನ ಹಿಂದಿನ ಟರ್ಮ್ ಏನು, ಎನ್. ಅದೇ ಥರ ಇವಿಂದ ವಿ ಬರೋಕ್ಕೆ ಏನು ಮಾಡಬೇಕು, ಇವನ ನೆಕ್ಸ್ಟ್ ಟರ್ಮ್ ಏನು, ವಿ. ಅದೇ ಥರ ಎಸ್ಸಿಂದ ಆರ್ ಬರೋಕ್ಕೆ ಎಸ್ಸಿನ ಹಿಂದಿನ ಟರ್ಮ್ ಏನು, ಆರ್. ಅದೇ ಥರ ಈ ಆದಮೇಲೆ ಬರ್ತಕ್ಕಂಥ ಟರ್ಮ್ ಏನು, ಅಂದರೆ ಇಲ್ಲಿ ಒಂದು ಟರ್ಮ್ ಆ್ಯಡ್ ಮಾಡೋದು ಮತ್ತು ಒಂದು ಟರ್ಮ್ನ ಮೈನಸ್ ಮಾಡ್ತಾ ಹೋಗಿದ್ದಾರೆ. ಇವಾಗ ಅವ್ರು ಕೇಳಿರ್ತಕ್ಕಂಥ ಕೋಡಿಂಗ್ ಏನು, ಕ್ರೌಡ್ ಅನ್ನೋ ಒಂದು ವರ್ಡಿಗೆ ಯಾವ ಲೆಟರ್ಸಿಂದ ಕೋಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಲೆಟ್ರಿಗೆ ಏನು ಮಾಡಿದ್ದಾರೆ, ಅವರು +1 ಮಾಡಿದ್ದಾರೆ. ಸಿ ಆದಮೇಲೆ ಬರ್ತಕ್ಕಂಥ ಲೆಟ್ರ್ ಯಾವುದು, ಡಿ. ಅದೇ ಥರ ಸೆಕೆಂಡ್ ಟರ್ಮಿಗೆ ಏನು ಮಾಡಿದ್ದಾರೆ, ಅವರು -1 ಮಾಡಿದ್ದಾರೆ. ಸೊ ಆರಿನ ಹಿಂದಿನ ಟರ್ಮ್ ಯಾವುದಿಲ್ಲ, ಲೆಟ್ರ್ ಆರಿನ ಹಿಂದಿನ ಟರ್ಮ್ ಯಾವುದು, ಕ್ಯೂ. ಏನಾಗುತ್ತಿಲ್ಲ, ಕ್ಯೂ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಓ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ ಯಾವುದು, ಪಿ. ಅದೇ ಥರ ಡಬ್ಲ್ಯೂನ ಹಿಂದಿನ ಟರ್ಮ್ ಯಾವುದು, ಡಬ್ಲ್ಯೂನ ಹಿಂದಿನ ಟರ್ಮ್ ಏನು, ವಿ. ಡಿ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಟರ್ಮ್ ಯಾವುದು, ಇ. ಅಂದರೆ ಒಂದು ಟರ್ಮ್ಗೆ ನೆಕ್ಸ್ಟ್ ಟರ್ಮು, ಇನ್ನೊಂದು ಟರ್ಮ್ಗೆ ಪ್ರೀವಿಯಸ್ ಟರ್ಮ್ನ ಕೋಡ್ ಮಾಡ್ತಾ ಹೋಗಿದ್ದಾರೆ. ಸೊ ನಮ್ದು ಆನ್ಸರ್ ಏನಾಗುತ್ತೆ, DQPVE. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ KCET 2018 ಕೇಳಿರ್ತಕ್ಕಂಥ ಒಂದು ಕ್ವಶನ್. ಈ ಪರ್ಚೇಸ್ ಈಸ್ ಕೋಡೆಡ್ ಆಸ್ PRHSEACU, ದೆನ್ ಹೌ ಸೂಟೇಬಲ್ ವಿಲ್ ಬಿ ಕೋಡೆಡ್. ಅಂದರೆ ಈ ಒಂದು ವರ್ಡ್ನ ಈ ಲೆಟರ್ಸಿಂದ ಕೋಡ್ ಮಾಡಿದರೆ, ಸೂಟೇಬಲ್ ಅನ್ನೋ ಒಂದು ವರ್ಡ್ನ ಯಾವ ಲೆಟರ್ಸಿಂದ ಕೋಡ್ ಮಾಡ್ತೀರಂತ ಕೇಳ್ತಿದ್ದಾರೆ. ಈಗ ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ ಅಂತ ನಾವು ನೋಡೋಣ. PURCHAS ಇದನ್ನು ಯಾವ ಲೆಟರ್ಸಿಂದ ಕೋಡ್ ಮಾಡಿದ್ದಾರೆ, PRHSEACU. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಡಿಂಗ್ ಯಾವ ಥರ ಇದೆ ಅಂದರೆ, ಇದು 1 2 3 4 5 6 7 8 ಇವೆಲ್ಲ ಏನು, ಆಡ್ ಟರ್ಮ್ಸ್, ಮತ್ತು ಇವೆಲ್ಲ ಈವನ್ ಟರ್ಮ್ಸ್. ಇಲ್ಲಿ ಫಸ್ಟಿಗೆ ಏನು ಮಾಡಿದ್ದಾರೆ, ಆಡ್ ಟರ್ಮಲ್ಲಿರ್ತಕ್ಕಂಥ ಪ್ರತಿ ನಂಬರ್ನ, ಪ್ರತಿ ಲೆಟರ್ಸ್ನ ಏನು ಮಾಡಿದ್ದಾರೆ, ಇಲ್ಲಿ ಬರೆದಿದ್ದಾರೆ.
ಸೊ ಆ ಟರ್ಮಲ್ಲಿರ್ತಕ್ಕಂಥ ನಂಬರ್ಸ್ ಯಾವು ಪಿ ಆರ್ ಎಚ್ ಎಸ್. ಅದಾದಮೇಲೆ ಈ ಒನ್ ಟರ್ಮಲ್ಲಿರ್ತಕ್ಕಂಥ ಲೆಟರ್ಸ್ ಯಾವು ಯು ಸಿ ಎಚ್ ಇ. ಅಂದರೆ ಆ ಟರ್ಮಲ್ಲಿರ್ತಕ್ಕಂಥ ನಂಬರ್ಸ್ನ ಫಾರ್ವರ್ಡ್ ಆರ್ಡ್ರಲ್ಲಿ ಬರೆದಿದ್ದಾರೆ. ಈ ಒನ್ ನಂಬರಲ್ಲಿರ್ತಕ್ಕಂಥ ಲೆಟರ್ಸ್ನ ರಿವರ್ಸ್ ಆರ್ಡ್ರಲ್ಲಿ ಬರ್ತೀವಿ. ಅಂದರೆ ಈ ಒನ್ ನಂಬರ್ನ ಹಿಂದುಗಡೆಯಿಂದ ಬರ್ಕೊಂಬಂದಿದ್ದಾರೆ. ಇ ಎ ಸಿ ಯು. ಫಸ್ಟು ಆಡ್ ನಂಬರ್ಸಲ್ಲಿರ್ತಕ್ಕಂಥ ಟರ್ಮ್ನ ಫಾರ್ವರ್ಡ್ ಆರ್ಡ್ರಲ್ಲಿ ಬರ್ಕೊಂಡೋಗಿದ್ದಾರೆ. ಆಮೇಲೆ ಈ ಒನ್ ನಂಬರ್ಸಲ್ಲಿರ್ತಕ್ಕಂಥ ಲೆಟರ್ಸ್ನ ರಿವರ್ಸ್ ಆರ್ಡ್ರಲ್ಲಿ ಬರೆದಿದ್ದಾರೆ. ಸೊ ಈ ಥರ ಇದನ್ನು ಕೋಡ್ ಮಾಡಿದ್ದಾರೆ. ಇವಾಗ ನಮಗೆ ಕೇಳಿರ್ತಕ್ಕಂಥ ಕೋಡಿಂಗ್ ಏನು, ಸೂಟೇಬಲ್. ಇವಾಗ ಇದರಲ್ಲಿ ಇದೇನಿದೆ, ಆಡ್ ಟರ್ಮ್ ಇದು, ಈ ಒನ್ ಟರ್ಮ್, ಆಡ್ ಈ ಒನ್, ಆಡ್ ಆ್ಯಂಡ್ ಈ ಒನ್ ಟರ್ಮ್. ಇವಾಗ ನಾವು ಮಾಡೋಣ, ಆಡ್ ಟರ್ಮಲ್ಲಿರ್ತಕ್ಕಂಥ ಎಲ್ಲ ಲೆಟರ್ಸ್ನು ಫಸ್ಟ್ ಬರೆಯೋಣ. ಯಾವ್ಯಾವು ಎಸ್ ಐ ಎ ಎಲ್. ಇವಾಗ ಈ ಒನ್ ಟರ್ಮಲ್ಲಿರ್ತಕ್ಕಂಥ ಲೆಟರ್ಸ್ನ ರಿವರ್ಸಿಂದ ಬರ್ಕೊಂಬರೋಣ. ರಿವರ್ಸಲ್ಲಿ ಯಾವುದಿದೆ, ಫಸ್ಟು ಇ, ಆಮೇಲೆ ಬಿ, ಆಮೇಲೆ ಟಿ, ಆಮೇಲೆ ಯು. ಸೊ ನಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ, ಎಸ್ ಐ ಎ ಎಲ್ ಇ ಬಿ ಟಿ ಯು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಕ್ವಶನು KCET 2020 ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಕ್ವಶನ್ಸ್ನ ಸಾಲ್ವ್ ಮಾಡಿ ಇದರ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಮತ್ತು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ KCETಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.